ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತ ಮತ್ತೆ ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ಯಾರೆಲ್ಲ ಹೊಸವಾಗಿ ಆಡುಗಳಿಗಾಗಲಿ ಟಗರುಗಳಿಗಾಗಲಿ ಮತ್ತು ಹಸುಗಳಿಗಾಗಲಿ ಶೆಡ್ನ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರಲ್ಲ ಅವ್ರಿಗೋಸ್ಕರ ಇವತ್ತಿನ ವಿಡಿಯೋ ಆಗಿರುತ್ತೆ. ಏನಪ್ಪ ಅಂದರೆ ನೀವು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಒಂದು ದೊಡ್ಡ ಶೆಡ್ನ ಹಾಕ್ಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತೀನಿ. ಅದು ನಾನು ಕೂಡ ಅದೇ ರೀತಿ ಮಾಡ್ಕೊಂಡಿದ್ದೀನಿ. ಒಂದು ಕಡಿಮೆ ಖರ್ಚಿನಲ್ಲಿ ಒಂದು ದೊಡ್ಡ ಶೆಡ್ನ ಹಾಕ್ಕೊಂಡಿದ್ದೀನಿ. ಯಾವ ರೀತಿ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೀನಿ. ಇನ್ನೂ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಹಾಗಾದರೆ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ನಮ್ಮ ಶೆಡ್ನ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ. ಇದೇ ನೋಡಿ, ಇದು ಫಸ್ಟ್ ಬಾಗಿಲು. ಇಲ್ಲಿ ಇನ್ನೂ ಗೇಟ್ ಮಾಡಬೇಕು. ಮತ್ತು ಇದು ನಮ್ಮ ಒಂದು ರೂಮ್ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಡೆ ಸೈಡ್ ನೋಡ್ತಾ ಹೋದರೆ ನಮ್ಮ ಎಲ್ಲ ಟಗರುಗಳಿಗೆ ಮತ್ತು ಆಡುಗಳಿಗೆ ಮತ್ತು ಹಸುಗಳಿಗೆ ಮಾಡ್ಕೊಂಡಿದ್ದೀವಿ. ಯಾವ ರೀತಿ ಇವೆ ನೋಡಿ ನಮ್ಮ ಟಗರು ಮರಿಗಳು. ಇದೊಂದು ನಮ್ಮ ದೊಡ್ಡ ಟಗರು, ಅದಾದ ನಂತರ ತಂದಿದ್ದು ಇದು. ಮತ್ತು ಇಲ್ಲೊಂದು ಹೊರಗಡೆ ಬಾಗಿಲನ್ನು ಬಿಟ್ಕೊಂಡಿದ್ದೀವಿ. ಯಾಕಂದರೆ ಈ ಕಡೆ ಸೈಡ್ ಇರಲಿ ಅಂತ ಒಂದು ಹೊರಗಡೆ ಬಾಗಿಲನ್ನು ಬಿಟ್ಕೊಂಡಿದ್ದೀವಿ. ಮತ್ತು ಇದೇ ನೋಡಿ, ಈ ಕಡೆ ಆಡುಗಳನ್ನ ಕಟ್ಕೊಂಡಿದ್ದೀವಿ. ಇನ್ನೂ ಹಸುಗಳು ತಂದಿಲ್ಲ, ತಂದ ನಂತರ ಕಟ್ಟಕ್ಕಂತ ಬಿಟ್ಕೊಂಡಿದ್ದೀವಿ. ಈಗ ಇಲ್ಲಿವರೆಗೆ ಅಂತ ಆಡುಗಳು ಕಟ್ಕೊಂಡಿದ್ದೀವಿ. ಇದು ಇವಾಗ ಒಂದು ಎಮ್ಮೆ ಇದೆ. ಬನ್ನಿ ಇವಾಗ ಯಾವ್ಯಾವ ಎಷ್ಟೆಷ್ಟು ಖರ್ಚು ಬಂತಂತ ಹೇಳ್ತೀನಿ. ಈಗ ಮೊದಲೇದಾಗಿ ಮೇಲೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಸಿಮೆಂಟ್ ಪತ್ರಸು ಮತ್ತು ಆ್ಯಂಗಲು ಮತ್ತು ಕಂಬಾಣ ಹಾಕೊಂಡಿದ್ದೀವಿ ಸೈಡ್ಗೆ. ಮತ್ತು ಸೈಡ್ಗೆ ಈ ಕಡೆ ಒಂದು 5 ಫೂಟ್ ಗಾಡಿ ಕಟ್ಕೊಂಡಿದ್ದೀವಿ. ಮತ್ತು ಯಾವ್ಯಾವ ಎಷ್ಟೆಷ್ಟು ಖರ್ಚು ಬಂತಂತ ಹೇಳ್ತೀನಿ ನೋಡಿ. ಟೋಟಲ್ ಖರ್ಚು ಬಂದುಬಿಟ್ಟು 2 ಲಕ್ಷ ಬಂದಿದೆ. ಮತ್ತು ಈ ಶೆಡ್ಡಿನ ಅಳತೆ ಬಂದುಬಿಟ್ಟು ಈ ಕಡೆಯಿಂದ ಈ ಕಡೆಗೆ 42 ಫುಟ್ ಇದೆ. ಮತ್ತು ಈ ಕಡೆಯಿಂದ ಈ ಕಡೆಗೆ 20 ಫುಟ್ ಇದೆ. ಟೋಟಲ್ ಖರ್ಚು 2 ಲಕ್ಷ ಬಂದಿದೆ. ಮತ್ತು ಈ ಥರ ಸೈಡಿಗೆ ತಂತಿನ ಹಾಕ್ಕೊಂಡಿದ್ದೀವಿ ಗೋಡೆ ಮೇಲೆ. ಯಾಕಂದರೆ ಬೇಸಿಗೆ ಗಾಳಿ ಬಿಸಿಲು ಬರಲಿ ಅಂತ ಈ ರೀತಿ ಮಾಡ್ಕೊಂಡಿದ್ದೀವಿ. ಮತ್ತು ಈ ಕಡೆ ಸೈಡ್ಗೆ ಒಂದು ರೂಮ್ನ ಮಾಡ್ಕೊಂಡಿದ್ದೀವಿ. ಮತ್ತು ಯಾವ ರೀತಿ ಆಗಿದೆ ನೋಡಿ ನಮ್ಮ ಶೆಡ್ ಕಂಪ್ಲೀಟ್ ರೆಡಿಯಾಗಿ. ಮತ್ತು ಟಗರುಗಳಿಗೋಸ್ಕರ ಈ ರೀತಿ ಮಾಡ್ಕೊಂಡಿದ್ದೀವಿ, ಟಗರು ಮರಿಗಳ ಕಟ್ಟಲಿಕ್ಕೆ ಅಂತ. ಇನ್ನೂ ಸ್ವಲ್ಪ ತರಬೇಕಿದೆ, ಅವಕ್ಕೂ ಕೂಡ ನಾವು ಈಗಲೇ ಮಾಡ್ಕೊಂಡಿದ್ದೀವಿ. ಇಲ್ಲಿ ಈಗ ಅಲ್ಲಿವರೆಗೆ ಮೇವಣ್ಣ ಇಟ್ಕೊಂಡಿದ್ದೀವಿ, ಇನ್ನೂ ಮರಿಗಳು ತರೋವರೆಗೆ. ಮತ್ತು ದವಣಿನ ಈ ರೀತಿ ಕಟ್ಕೊಂಡಿದ್ದೀವಿ ನೋಡಿ. ಆ ಕಡೆ ಸೈಡ್ಗಿಂತ ಈ ಕಡೆ ಸೈಡ್ ಯಾಕೆ ಹೈಟ್ ಮಾಡಿದ್ದೀವಿ ಅಂದರೆ, ಆ ಕಡೆ ಸೈಡ್ ಇರೋ ಮರಿ ಮತ್ತು ಇಲ್ಲಿ ಕಟ್ಟಿದ ನಂತರ ಮರಿಗಳಿಗೆ ಎರಡು ಒಂದಕ್ಕೊಂದು ಹಾಯಬಾರ್ದು ಅಂತ ಮಾಡ್ಕೊಂಡಿದ್ದೀವಿ. ಮತ್ತು ಮೇವು ಜಾಸ್ತಿ ಆಗಿ ಆ ಕಡೆ ಭೀ ಬೀಳಬಾರ್ದು, ಈ ಕಡೆ ಭೀ ಬೀಳಬಾರ್ದು ಅಂತ ಈ ರೀತಿ ಮಾಡ್ಕೊಂಡಿದ್ವಿ. ಮತ್ತು ಕೆಳಗಡೆ ಎಲ್ಲ ನಾವು ಸಿಮೆಂಟ್ನ ಕಾಂಕ್ರೀಟ್ ಹಾಕ್ಕೊಂಡಿದ್ದೀವಿ. ಪರ್ಸಿ ಇಂಥದ್ದೇನು ಹಾಕಿಲ್ಲ. ಯಾಕಂದರೆ ಪರ್ಸಿ ಮೇಲೆ ಹಸುಗಳು ಮತ್ತು ಆಡುಗಳು ಜರಿತವೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀವಿ. ಮತ್ತು ಯಾವ್ಯಾವ ಎಷ್ಟೆಷ್ಟು ಖರ್ಚು ಬಂದಿದೆ ಅಂತ ಹೇಳ್ತೀನಿ ನೋಡಿ. ಈ ಪತ್ರ ಮತ್ತು ಆ್ಯಂಗಲು ಸೈಡ್ ಕಂಬ ಇದ್ರ ಖರ್ಚು ಬಂದುಬಿಟ್ಟು 80,000 ಬಂದಿದೆ. ಮತ್ತು ಈ ಗೋಡೆಯನ್ನು ಕಟ್ಕೊಂಡಿದ್ದೀವಿ ನೋಡಿ, ಈ ಕಡೆ ಮತ್ತು ಈ ಕಡೆ. ಇದ್ರ ಖರ್ಚು ಬಂದುಬಿಟ್ಟು ನಮಗೆ ಟೋಟಲ್ 1,000 ಇಟ್ಟಂಗಿ ಹತ್ತಿದೆ. ಅವು ನಾವು ಸಿಮೆಂಟ್ ಇಟ್ಟಂಗಿಯಿಂದ ಕಟ್ಕೊಂಡಿದ್ದೀವಿ. 1,000 ಇಟ್ಟಂಗಿ ಮತ್ತು ಸಿಮೆಂಟು, ಉಸುಕು, ಕಡಿ, ಈ ಸೈಡ್ ಇಲ್ಲಿ ತೆಳಗೆ ಬೆಡ್ ಹಾಕೋಕ್ಕೆ ಕಡಿ. ಇದ್ರ ಖರ್ಚು ಬಂದುಬಿಟ್ಟು ಟೋಟಲ್ ನಮಗೆ ಇದ್ರದ್ದು ಒಂದು 80,000 ಮೇಲೇ ಬಂದಿದೆ. ಮತ್ತು ಈ ಪತ್ರ ಹಾಕೋರ ಖರ್ಚು ಮತ್ತು ಗೋಡೆ ಕಟ್ಟೋರ್ದು ಮತ್ತು ಲೇಬರ್ದು ಎಲ್ಲ ಇದೊಂದು ಟೋಟಲ್ ಖರ್ಚು ಇದೊಂದು 30,000 ಬಂದಿದೆ. ಹೀಗಾಗಿ ಟೋಟಲ್ ಒಂದು 2 ಲಕ್ಷ ಹೆಚ್ಚು ಕಮ್ಮಿ ಇದೆ. ಅದು ನಮ್ಮದೇ ಇತರ ಖರ್ಚು ಒಂದೇ ಅಲ್ಲ. ಇಲ್ಲಿ ಕೊಲೆನ ಒಂದು ರೆಡಿ ಮಾಡ್ಕೊಂಡಿದ್ವಿ. ಇತರ ಖರ್ಚು ಕೂಡ ಟೋಟಲ್ ಆಗಿ ಮಿಕ್ಸ್ ಆಗಿ ಒಂದು 2 ಲಕ್ಷ ಹೆಚ್ಚು ಕಡಿಮೆ ಆಗಿದೆ. ಕಡಿಮೆ ಖರ್ಚಿನಲ್ಲಿ ಈ ರೀತಿ ಒಂದು ಶೆಡ್ ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ, ಯಾವ ರೀತಿ ಮಾಡ್ಕೋಬೋದು ಅಂತ. ಬನ್ನಿ ಇವಾಗ ಹೊರಗಡೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ರೀತಿ ಇದೆ ನೋಡಿ ಶೆಡ್ಡು. ಯಾವ ರೀತಿ ಇದೆ ನೋಡಿ, ಈ ರೀತಿ ರೆಡಿ ಮಾಡ್ಕೊಂಡಿದ್ದೀವಿ. ಇನ್ನೂ ಸ್ವಲ್ಪ ಇದಕ್ಕೆ ಗೆಲಾವ್ ಮಾಡಬೇಕು, ಇನ್ನೂ ಕೆಲಸ ಬಾಕಿ ಇದೆ.
ಒಳಗಡೆ ಬಂದುಬಿಟ್ರೆ ಈ ರೀತಿ ಇದೆ. ಇದಕ್ಕೆ ಜಾಸ್ತಿ ನಾವೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ಖರ್ಚು ಕಮ್ಮಿ ಬಂದಿದೆ. ಮತ್ತು ನೀವು ಏನಾದರೂ ಲೇಬರ್ ಹಚ್ಚಿ ಎಲ್ಲ ಕೆಲಸನ ಅವ್ರ ಕೈಲೇನು ಮಾಡಿಸ್ತೀನಿ ಅಂದರೆ ನಿಮಗೆ ಇದೇ ಒಂದು ಶೆಡ್ಡಿನ ಬೆಲೆ ಇನ್ನೂ ಜಾಸ್ತಿ ಆಗುತ್ತೆ. ಇದು ನಾವೇ ಮನೆಯವರಿಬ್ಬರು ನಿಂತು ಮಾಡ್ಕೊಳೋದ್ರಿಂದ ಸ್ವಲ್ಪ ರೇಟ್ ಕಮ್ಮಿ ಬಂದಿದೆ. ಯಾವ ರೀತಿ ಇದೆ ನೋಡಿ ನಮ್ಮ ಟಗರಿನ ಸಾಮ್ರಾಜ್ಯ. ಇನ್ನೂ ಮರಿಗಳು ತರಬೇಕು. ಈ ಮರಿ, ಆ ಮರಿ ಮತ್ತು ನಮ್ಮ ದೊಡ್ಡ ಮರಿ, ಆ ಮತ್ತೊಂದು ಮರಿ ಯಾವ ರೀತಿ ಇವೆ ನೋಡಿ. ಎಲ್ಲ ಒಂದಕ್ಕಿಂತ ಒಂದು ಟಾಪ್ ಆಗಿವೆ. ಮರಿ ಲೆಂತ್, ಹೈಟ್ ಯಾವ ರೀತಿ ಇವೆ ನೋಡಿ ಎಲ್ಲ ಮರಿಗಳು. ಕಡಲು ಮರಿ ಯಾವ ರೀತಿ ಇದೆ ನೋಡಿ, ಅದರ ಕೊಂಬು ಮತ್ತು ಇದನ್ನು. ಇವೆರಡೂ ಮರಿನ ಇನ್ನೊಂದು 4-5 ದಿನದಲ್ಲಿ ಕೊಂಬನ್ನ ಕೀಳಬೇಕು. ಮೊದಲೇ ಸಾರಿ ಕೊಂಬನ್ನ ಕೀಳ್ಬೇಕು ಅಂದ್ಕೊಂಡಿದ್ದೀನಿ, ಯಾಕಂದರೆ ಕೊಂಬು ತುಂಬ ಜಾಸ್ತಿ ಬಂದಿದೆ. ಈಗ ಯಾವ ರೀತಿ ಬಂದಿದೆ ನೋಡಿ. ಕಡಲು ಮರಿ ಯಾವ ರೀತಿ ಹೈಟು ಮತ್ತು ಲೆಂತು ಯಾವ ರೀತಿ ಇದೆ ನೋಡಿ. ಈ ಮರಿ ಕೂಡ ಅದೇ ರೀತಿ ಇದೆ. ಆ ಥರ ಹೈಟು, ಲೆಂತು ಎಲ್ಲ ಮರಿಗಳು ಒಂದಕ್ಕಿಂತ ಒಂದು ಟಾಪ್ ಆಗಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬಾಯ್ ಬಾಯ್.